ವೀಕ್ಷಕರ ನಮಸ್ಕಾರ. ಬಿಗ್ ಬಾಸ್ ನಲ್ಲಿ ತನ್ನದೇ ಆಟದ ಮೂಲಕ ಬಹುಖ್ಯಾತಿಯನ್ನ ಹೊಂದಿದ್ದ ಭವ್ಯ ಗೌಡರವರ ಜೀವನದ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇವತ್ತು ಆಕೆಯ ಕೆಲವು ಕಷ್ಟದ ದಿನಗಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ ಬನ್ನಿ. ಸೊ ಅದಕ್ಕಿಂತಲೂ ಮೊದಲು ಕೆಲವೊಂದಿಷ್ಟು ಸೋಷಿಯಲ್ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋದು ನನ್ನ ಕರ್ತವ್ಯ. ದುಡ್ಡು ಅಂದ ತಕ್ಷಣ ಹೆಣವು ಕೂಡ ಬಾಯ್ ಬಿಡ್ತದಂತೆ. ಹಾಗೇನೆ ಜನ ದುಡ್ಡಿಗಾಗಿ ಎಂತಹ ನಿರ್ಧಾರ ತೆಗೆದುಕೊಳ್ಳೋದಿಕ್ಕೂ ಕೂಡ ಹೇಸೋದಿಲ್ಲ. ಸೊ ಯಾರಿಗಾದ್ರೂ ಪೊಲೀಸ್ ಕಡೆಯಿಂದ ಕಾಲ್ ಬಂದು ನಾವು ನಿಮ್ಮ ಫ್ಯಾಮಿಲಿಯವರನ್ನ ಅರೆಸ್ಟ್ ಮಾಡಿದ್ದೇವೆ ಅನ್ನುವಂತಹ ಮಾತನ್ನ ಹೇಳಿದ್ರೆ ದಯವಿಟ್ಟು ಪ್ಯಾನಿಕ್ ಆಗದೆ ಬ್ಲಾಕ್ ಮಾಡಿ ಬಿಸಾಕಿ. ಅದಕ್ಕೂ ಮುಂಚೆ RPC ಅನ್ನುವಂತಹ ಚೈನ್ ಲಿಂಕಿಗೆ ಸಾಕಷ್ಟು ಜನ ಬಲಿಯಾಗಿದ್ದೀರಿ ಅನ್ನೋದು ಗೊತ್ತಿರೋದ್ರಿಂದ ಒಂದು ಸಾಮಾನ್ಯ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದುಡ್ಡು ಯಾರು ಕೂಡ ಸುಖ ಸುಮ್ಮನೆ ಕೊಡೋದಿಲ್ಲ. ನೀವು ಕೆಲಸ ಮಾಡಿದ್ರೆ ಮಾತ್ರ ಕೊಡ್ತಾರೆ ಹೊರತು ಸುಮ್ಮನೆ ಕೊಡೋದಿಲ್ಲ. ಸೊ ಡೋಂಟ್ ಇನ್ವೆಸ್ಟ್ ಸಿಂಗಲ್ ರುಪೀಸ್ ಲೈಕ್ ದಿಸ್ ಪ್ಲಾಟ್ಫಾರ್ಮ್. ಮುಂದೆ ಟಾಪಿಕ್ಗೆ ಬರೋಣ. ಭವ್ಯ ಗೌಡರವರು ಕೆಲವೊಂದು ಸ್ಟೇಜ್ ಶೋಗಳಲ್ಲಿ ಹಲವು ಬಾರಿ ಕಣ್ಣೀರು ಹಾಕಿದ್ದರು. ಕಾರಣ ಏನು ಅಂದ್ರೆ ಆಕೆಯ ಫ್ಯಾಮಿಲಿ ಮತ್ತು ಫ್ಯಾಮಿಲಿಯಲ್ಲಿ ನಡೆಯುತ್ತಿದ್ದಂತಹ ಅಸಾಮಾನ್ಯ ಘಟನೆಗಳು. ಹೌದು, ಇದರ ಕುರಿತ ಬ್ರೀಫ್ ಎಕ್ಸ್ಪ್ಲನೇಷನ್ ಇಲ್ಲಿದೆ, ಬನ್ನಿ. ಇನ್ನು ಭವ್ಯ ಗೌಡ ಅಕ್ಕನಿಗೆ ಏನಾಗಿತ್ತು ಅನ್ನುವಂತಹ ವಿಚಾರವನ್ನ ನೋಡೋದೇ ಆದ್ರೆ, ಭವ್ಯ ಗೌಡ ಮತ್ತು ಅಮೂಲ್ಯರವರು ಖ್ಯಾತ ಚೆಲುವಿನ ಚಿತ್ತಾರ ಮೂವಿಯ ನಟಿ. ಈಕೆಯ ಅಕ್ಕ ಅಂದ್ರೆ ಕಸಿನ್ ಸಿಸ್ಟರ್ಸ್. ಆದ್ರೆ ವಿಶೇಷ ಏನು ಅಂದ್ರೆ ಭವ್ಯ ಗೌಡ ಫ್ಯಾಮಿಲಿ ಮತ್ತು ಅಮೂಲ್ಯ ಫ್ಯಾಮಿಲಿ ಅಷ್ಟೊಂದು ಕ್ಯಾಮರಾದ ಎದುರು ಕೂಡ ಅನ್ಯೋನ್ಯತೆಯಿಂದ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತದೆ. ಭವ್ಯ ಗೌಡ ಅಕ್ಕ ಅಂದ್ರೆ ಈಕೆಯ ತಾಯಿಯ ಮೊದಲ ಮಗಳು ಕೂಡ ವೆಲ್ ಟ್ಯಾಲೆಂಟೆಡ್. ಎಜುಕೇಶನ್ ನಿಂದ ಹಿಡಿದು ಎಲ್ಲದರಲ್ಲಿಯೂ ಕೂಡ ಪ್ರತಿಭಾವಂತ ಹುಡುಗಿ ಅಂತಾನೆ ಕರಿಬಹುದು. ಸೊ ಈಕೆಗೆ ಒಂದು ಒಳ್ಳೆಯ ಮನೆಯಿಂದಲೇ ಪ್ರಪೋಸಲ್ ಕೂಡ ಬರ್ತದೆ. ಆ ಮನೆಯ ಮತ್ತು ಗಂಡಿನ ವಿಚಾರ ಇಲ್ಲಿ ಬೇಡ ಅಂತ ಅನ್ಸುತ್ತೆ. ಇದಾದ ಬಳಿಕ ಭವ್ಯ ಗೌಡ ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿ ಮನೆಗೆ ಒಂದು ಕಳೆ ಬಂದಿತ್ತು. ಸೊ ಮುಂದೆ ಗಂಡನ್ನ ಒಪ್ಪಿದ ಆಕೆಯ ಅಕ್ಕಳಿಗೂ ಗಂಡಿಗೂ ಮದುವೆ ಕೂಡ ನಡೆಯುತ್ತದೆ. ಸಹಜವಾಗಿ ಮದುವೆಯನ್ನ ಕೂಡ ಬಹಳ ಅದ್ಧೂರಿಯಿಂದಲೇ ಮಾಡಿದ್ರು. ಈ ಟೈಮ್ನಲ್ಲಿ ಭವ್ಯ ಗೌಡ ಕೂಡ ಗೀತಾ ಸೀರಿಯಲ್ ನಲ್ಲಿ ಮಿಂಚುತ್ತಾ ಇದ್ರು. ಸೊ ಮ್ಯಾಟರ್ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ನಡೆದ ಬಳಿಕ ಆಕೆ ಪ್ರೆಗ್ನೆಂಟ್ ಕೂಡ ಆಗ್ತಾರೆ. ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಚೆನ್ನಾಗಿ ನೋಡ್ಕೊಂಡಿಲ್ಲ ಅನ್ನುವಂತಹ ವಿಚಾರ ಬರೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ 9 ತಿಂಗಳ ಬಳಿಕ ಆಕೆ ಡೆಲಿವರಿ ಕೂಡ ಆಗುತ್ತೆ. ಆದ್ರೆ ಅದಾದ ಬಳಿಕ ಆಕೆ ಪುನಃ ಆಸ್ಪತ್ರೆಯನ್ನ ಸೇರುತ್ತಾರೆ. ಒಂದು ಬಾರಿ ಆಸ್ಪತ್ರೆಯಿಂದ ಬಂದು ಪುನಃ ಆಸ್ಪತ್ರೆಗೆ ಸೇರಿದ್ದು ಅನಾರೋಗ್ಯದ ಕಾರಣದಿಂದ. ಸೊ ಅಲ್ಲಿಯೇ ಆಕೆ ಕೊನೆಯುಸಿರು ಕೂಡ ಎಳೆಯುತ್ತಾಳೆ. ಒಂದು ಕಡೆಯಲ್ಲಿ ಈ ವಿಚಾರ 3 ವರ್ಷಗಳ ಹಿಂದೆ ಬಹಳಷ್ಟು ಕಡೆಗಳಲ್ಲಿ ವರದಿಗಳು ಆಗಿದ್ರೂ ಕೂಡ ಆಕೆಯ ಮಗುವನ್ನ ಕ್ಯಾಮರಾದ ಎದುರಿಗೆ ಬರಲು ಬಿಟ್ಟಿರಲಿಲ್ಲ. ಮುಂದೆ ಬರ್ತ್ಡೇ ದಿನ ಫೋಟೋಶೂಟ್ ಕೂಡ ಮಾಡಿಸಿ ಕ್ಯಾಮರಾದ ಎದುರು ತಂದಿದ್ದಾರೆ. ಮುಖ್ಯವಾದ ವಿಚಾರ, ತಾಯಿ ಕಳೆದುಕೊಂಡ ಮಗುವಿಗೆ ಎಲ್ಲ ಪೋಷಕ ಪ್ರೀತಿಯನ್ನ ಭವ್ಯವರವರು ಕೊಟ್ಟಿದ್ದಾರಂತೆ. ಇನ್ನು ಈ ವಿಚಾರವನ್ನ ಸಿಂಪತಿ ಕಾರ್ಡ್ ಪ್ಲೇ ಮಾಡೋದಿಕ್ಕೆ ಬಳಸಿಕೊಳ್ಳದೇ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೇನೆ ಬದುಕಿನಲ್ಲಿ ಬಂದ ಕಷ್ಟಗಳನ್ನ ಎದುರಿಸಿ ಬದುಕುವ ದಾರಿ ಇದೆ ಅಲ್ಲ, ಅದು ಮುಳ್ಳಿನ ಹಾಸಿಗೆಯ ರೀತಿ. ಕಮೆಂಟ್ ಹಾಕುವ ಮುಂಚೆ ಯೋಚಿಸಬೇಕು. ಹಾಗೇನೆ ಫೇಸ್ ವ್ಯಾಲ್ಯೂ ಇರುವಂತಹ ಇವರುಗಳು ಕೂಡ ವಿವೇಕತೆಯಿಂದ ವರ್ತಿಸಬೇಕು. ಹಾಗಾಗಿ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬರ ಕ್ವಶನ್ ಕೂಡ ಈ ರೀತಿ ಇರುತ್ತದೆ, ಯಾಕೆ ಭವ್ಯ ಗೌಡ ಮಾತ್ರ ಈ ರೀತಿಯಾದಂತಹ ಪೋಷಕ ಪ್ರೀತಿ ಹಾಗೂ ಕಷ್ಟಗಳನ್ನ ಅನುಭವಿಸಿದ್ದ ಅಂತ? ಖಂಡಿತವಾಗಿಯೂ ಇಲ್ಲ. ಪ್ರತಿಯೊಬ್ಬರ ಮನೆಯಿಂದ ಹಿಡಿದು ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಈ ರೀತಿಯಾದಂತಹ ಕಷ್ಟಗಳು ಖಂಡಿತವಾಗಿಯೂ ಇರುತ್ತದೆ. ಆದರೆ ಅದನ್ನು ನಾವು ಹೇಗೆ ಫೇಸ್ ಮಾಡ್ತೀವಿ ಆ್ಯಂಡ್ ನಾವು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದರಲ್ಲಿ ಪ್ರತಿಯೊಂದು ವಿಚಾರಗಳು ಕೂಡ ಇರುತ್ತದೆ. ನಾನು ಈ ಕಂಟೆಂಟ್ನ ಮಾಡೋದಕ್ಕೆ ಕಾರಣ ಮುಖ್ಯವಾಗಿ ನಮ್ಮಲ್ಲಿ ಸಾಕಷ್ಟು ಜನಗಳು ಕಷ್ಟ ಅಂತ ಬಂದಾಗ ತಲೆದೂರಿ ತನಗೆ ಇದೆಲ್ಲ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅವರಿಗೆ ಧೈರ್ಯ ಬರಲಿ. ಹಾಗೆಯೇ ಫ್ಯಾಮಿಲಿಯಿಂದ ಯಾರೋ ಒಬ್ಬರು ಎಕ್ಸಿಟ್ ಆದರು ಅಂದ ತಕ್ಷಣ ನಮಗೆ ತುಂಬಾ ಬೇಜಾರಾಗುತ್ತೆ. ಆದರೆ ಮುಂದಿನ ಬದುಕನ್ನು ನಾವು ಹೇಗೆ ಕಟ್ಕೋಬೇಕು ಅನ್ನೋದನ್ನು ಇವರನ್ನು ನೋಡಿ ಕಲಿಬೇಕು. ಅದಕ್ಕೋಸ್ಕರ ಸೊ ಇನ್ಸ್ಪೈರ್ ಆಗಲಿ ಅನ್ನುವಂತಹ ವಿಚಾರ ಮತ್ತು ಕಾರಣದಿಂದ ಮಾತ್ರ ಈ ವಿಡಿಯೋವನ್ನು ಮಾಡಲಾಗಿದೆ. ಅದರ ಹೊರತಾಗಿ ಯಾರನ್ನ ಕೂಡ ಇಲ್ಲಿ ಹೈಲೈಟ್ ಮಾಡುವಂಥ ವಿಚಾರದಲ್ಲಿ ಮಾಡಿಲ್ಲ. ಇನ್ನು RPC ಆ್ಯಂಡ್ ಆನ್ಲೈನ್ ಸ್ಕ್ಯಾಮ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಏನಕ್ಕೆ ಸೇರಿಸಿದ್ದೀನಿ ಅಂತ ಹೇಳಿದ್ರೆ, ನಾವು ಸಪ್ರೇಟ್ ಆಗಿ ಮಾಡಿರುವಂತಹ ವಿಡಿಯೋಗಳಿಗೆ ಯಾವುದಕ್ಕೂ ಕೂಡ ವ್ಯೂಸ್ ಕಂಡು ಬಂದಿಲ್ಲ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ಕಂಟೆಂಟನ್ನು ತುಂಬ ಚೆನ್ನಾಗಿ ಕೊಡ್ತೀವಿ ಅನ್ನುವಂತಹ ಭರವಸೆಯೊಂದಿಗೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್ ಬಾಯ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಮೈ ಐ ಗೋ ನೌ?